Very good morning, dear students. In the last class, we had solved some of the problems. So let us go through the next problem here. I'll read out the problem, dear students. The speed time graph of a particle moving along fixed direction is as shown. Diagram ಇಲ್ಲಿ ತೋರಿಸ್ತಾ ಹಾಗೆ ಒಂದು ಸ್ಪೀಡ್ ಟೈಮ್ ಗ್ರಾಫ್ ಇದೆ. ಸೊ y axis ಅಲ್ಲಿ ವೆಲಾಸಿಟಿ ಪ್ಲಾಟ್ ಮಾಡಿದ್ದಾರೆ, x axis ಅಲ್ಲಿ ಟೈಮ್ ಪ್ಲಾಟ್ ಮಾಡಿದ್ದಾರೆ. ಡಿಸ್ಟೆನ್ಸ್ ಕವರ್ಡ್ ಬೈ ಪಾರ್ಟಿಕಲ್ 0 to 10 seconds and also obtain average speed over this time interval. ಈ ಟೈಮ್ ಇಂಟರ್ವಲ್ ಎಷ್ಟು ಆವರೇಜ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಡಯಾಗ್ರಾಮ್ ನೋಡ್ತಾ ಇದ್ದೀರಾ ಮಕ್ಕಳೇ. ಸೊ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಟೈಮ್ ತಗೊಂಡಿದ್ದಾರೆ. ಸೊ ಫಸ್ಟ್ ನನಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ಹೆಂಗೆ ಸಿಗುತ್ತೆ ಡಿಸ್ಟೆನ್ಸು ನಮಗೆ ಗೊತ್ತು. ಅದ್ರ ನೇಚರ್ ಆಫ್ ದ ನಮಗೆ ಪೊಸಿಷನ್ ಟೈಮ್ ಗ್ರಾಫ್ ಅದೆಲ್ಲ ಓದಿದಾಗ ನಮಗೆ ಒಂದು ಇದು ಸಿಕ್ಕಿತ್ತು. ಏನು ದ ಕರ್ವ್ ಕೆಳಗಡೆ ಇರೋ ಏರಿಯಾದಲ್ಲಿ ನಮಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು, ನೋಡಿ ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಬೇಸ್ ಎಷ್ಟಿದೆ 0 to 10 ತನಕ ವೇರಿ ಆಗಿದೆ. ಸೊ ಅದಕ್ಕೆ ಹಾಫ್ ಇಂಟು 10 ಹಾಕ್ಕೋಬೇಕು. ಹೈಟ್ ಎಷ್ಟಿದೆ ಇಲ್ಲಿ ನೋಡಿ 20 ಮೀಟರ್ ಪರ್ ಸೆಕೆಂಡ್ ತನಕ ಪಾಸ್ ಆಗ್ತಾ ಇದೆ. ಸೊ ಹಾಫ್ ಇಂಟು 10 ಇಂಟು 20 ಎಷ್ಟಾಗುತ್ತೆ, 100 ಮೀಟರ್ ಆಗುತ್ತೆ ಡಿಸ್ಟೆನ್ಸು. ನೆಕ್ಸ್ಟ್ ಆವ್ರೇಜ್ ಸ್ಪೀಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಟೋಟಲ್ ಡಿಸ್ಟೆನ್ಸ್ ನಮಗೆ ಆನ್ಸರ್ ಸಿಕ್ಕಿದೆ ಎಷ್ಟು ಮಕ್ಕಳೇ? 100 ಮೀಟರ್. ಟೋಟಲ್ ಟೈಮ್ ಎಲ್ಲಿ ತನಕ ವೇರಿ ಆಗಿದೆ? 0 to 10. ಸೊ 100 ಡಿವೈಡ್ ಬೈ 10 ಇಸ್ ದ 10 ಮೀಟರ್ ಪರ್ ಸೆಕೆಂಡ್ ಇಸ್ ದ ಆನ್ಸರ್. ಸೊ ಸಿಂಪಲ್ ಪ್ರಾಬ್ಲಮ್ಸ್ ಇದು, ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಆಲ್ರೆಡಿ ನೀವು ನೋಡ್ತಾ ಇರೋದನ್ನು ತುಂಬ ಲೇಸಿನೆಸ್ಸಿಂದ ನೋಡ್ತಾ ಇದ್ದೀರಾ, ಯಾರು ನೋಡ್ತಾ ಇಲ್ಲ, ರೆಫರ್ ಮಾಡ್ತಾ ಇಲ್ಲ ವಿಡಿಯೋನ. ಗೊತ್ತಾಗುತ್ತೆ, ಎಕ್ಸಾಮ್ ಅನೌನ್ಸ್ ಆಗಿದೆ ಇವಾಗ. The VT graph of a body moving along a straight line is as shown. ಇಲ್ಲಿ ಕೆಳಗಡೆ ಕೊಟ್ಟಿರೋದು ಒಂದು VT ಗ್ರಾಫ್. ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ ಇಸ್ ಆಸ್ ಶೋನ್ ಇನ್ ದ ಫಿಗರ್. ಕ್ಯಾಲ್ಕುಲೇಟ್ ಫಸ್ಟ್ ಪಾಯಿಂಟಲ್ಲಿ ಯೂನಿಫಾರ್ಮ್ ಆಕ್ಸಿಲರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡಲ್ಲಿ ಯೂನಿಫಾರ್ಮ್ ರಿಟಾರ್ಡೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ಡಿಸ್ಪ್ಲೇಸ್ಮೆಂಟು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಿದ್ರೆ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದರೆ ಪಾಸಿಟಿವ್ ಆಕ್ಸಿಲರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯೂನಿಫಾರ್ಮ್ ರಿಟಾರ್ಡೇಷನ್ ಅಂತಂದರೆ ನೆಗೆಟಿವ್ ಆಕ್ಸಿಲರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಟೋಟಲ್ ಡಿಸ್ಪ್ಲೇಸ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮಕ್ಕಳೇ. ಸೊ ಇಲ್ಲಿ ವಿ ಟಿ ಗ್ರಾಫಲ್ಲಿ ನೋಡಿ. ಸೊ ಯೂನಿಫಾರ್ಮ್ ಆಕ್ಸಿಲರೇಷನ್ ನನಗೆ ಹೇಗೆ ಸಿಗುತ್ತೆ? ಇಲ್ಲಿ ನೋಡಿ ಸರ್ಕಲ್ ಮೂವ್ ಮಾಡ್ತಾ ಇದ್ದೀನಿ. ಹೇಗೆ ತೊಗೋಬೇಕು ಅದನ್ನು? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ T2 minus T1. T2 is the time during the final velocity and T1 is the time during the initial velocity. ಸೊ ವಿ ಅಂದರೆ ಎಷ್ಟಿದೆ ಇಲ್ಲಿ? ಫೈನಲ್ ವೆಲಾಸಿಟಿ ಎಲ್ಲಿ ತನಕ? ವಿ ನೋಡಿ ಎಲ್ಲಿ ತಗೊಂಡಿದ್ದೀವಿ? ವೈ ಆಕ್ಸಿಸಲ್ಲಿ. ವಿ ಇದು ಲಾಸ್ಟ್ ವ್ಯಾಲ್ಯೂ ಎಷ್ಟು? 10 ಹಾಕ್ಕೊಳ್ಳಿ. ಇನಿಷಿಯಲ್ ವೆಲಾಸಿಟಿ ಇಲ್ಲಿ 0 ಇಂದ ಸ್ಟಾರ್ಟ್ ಆಗಿದೆ. ಸೊ 10 minus 0, T2 ಎಷ್ಟಿದೆ? ಇಲ್ಲಿ 30 minus 40 ಡಿಫ್ರೆನ್ಸ್ ಮಾಡಿ. T2 ಅಂದರೆ ಇಲ್ಲಿ T1 ಅಂದರೆ ಇದು ಡಾಟೆಡ್ ಲೈನ್ ಹಾಕಿದ್ದೀವಲ್ಲ ಅದು. ಸೊ T2 ಎಷ್ಟಾಗುತ್ತೆ? 40 minus 30 10. T1 ಕೂಡ T1 ಎಷ್ಟಾಗುತ್ತೆ? 0 ಆಗುತ್ತೆ. ಸ್ಟಾರ್ಟ್ ಆಗಿರೋದು ಇಲ್ಲಿಂದ, ಸಾರಿ, T1 0 ಆಗುತ್ತೆ. ಸೊ 10 minus 0 ಎಷ್ಟಾಗುತ್ತೆ? 10. ಸೊ 10 by 10 is 1 meter per second square is the uniform acceleration. ಅದು ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗ್ತಿದೆ. ರಿಟಾರ್ಡೇಷನ್ ನಾವು ಯಾವ್ದು ತಗೋಬೇಕು? ವ್ಯಾಲ್ಯೂ ಇದು ತಗೋಬೇಕು ರಿಟಾರ್ಡೇಷನ್ಗೆ. ಓಕೆ, ಸೊ ಯೂನಿಫಾರ್ಮ್ ರಿಟಾರ್ಡೇಷನ್ ತಗೋಬೇಕು ಅಂದಾಗ ಡಿಕ್ರೀಸ್ ಆಗ್ತಿರೋದು ತಗೋಬೇಕಾಗುತ್ತೆ. ಫಸ್ಟ್ ಇನ್ಕ್ರೀಸ್ ಆಗಿರೋ ಕರ್ವ್ ತಗೋಬೇಕು. ಯಾವಾಗ? ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡುವಾಗ. ಸೊ ಈಗ ಡಿಕ್ರೀಸ್ ಆಗ್ತಿರೋದು ನೋಡ್ಕೊಳ್ಳಿ ಇಲ್ಲಿ. ವಿ ಮೈನಸ್ ಯು, ದಟ್ ಈಸ್ ಫೈನಲ್ ವೆಲಾಸಿಟಿ ಎಷ್ಟಾಗುತ್ತೆ? ಡಿಕ್ರೀಸ್ ಆದಾಗ 0 ಅಂತ ಹಾಕ್ಕೋಬೇಕು. ರಿಟಾರ್ಡೇಷನ್ ಅಂದರೆ ಡಿಕ್ರೀಸ್ ಆಗ್ತಾ ಇರೋದು, ಇಲ್ಲಿಗೆ ಬರ್ತಾ ಇದೆ ಅಂದರೆ 0 ಆಗ್ತಿದೆ. ಯು ಎಷ್ಟಿದೆ? ಇನಿಷಿಯಲ್ಲು 10 ವ್ಯಾಲ್ಯೂ. ಓಕೆ, ಸೊ ಡಿವೈಡೆಡ್ ಬೈ T2 ಎಷ್ಟು? 40 minus 30. ಇಲ್ಲಿ ನೋಡಿ, ಇದು T2, ಇದು T1. 40 minus 30 ಎಷ್ಟಾಗುತ್ತೆ? -10 by 10, ದಟ್ ಈಸ್ ಈಕ್ವಲ್ಸ್ ಟು -1 meter per second square. ಒಂದು ಕರ್ವ್ ಇನ್ಕ್ರೀಸ್ ಯೂನಿಫಾರ್ಮ್ ಆಕ್ಸಿಲರೇಷನ್ ತಗೋಬೇಕಾದ್ರೆ ಈ ಕರ್ವ್ ತಗೋಬೇಕು ಸ್ಟ್ರೇಟು, ಮತ್ತೆ ರಿಟಾರ್ಡೇಷನ್ ತಗೋಬೇಕಾದ್ರೆ ಡಾಟೆಡ್ ಲೈನ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಬೇಕು ಮಕ್ಕಳೇ, ಅಷ್ಟೇ. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಹೇಗೆ ಸಿಗುತ್ತೆ ನನಗಿಲ್ಲಿ? ಏರಿಯಾ ಆಫ್ ಟ್ರಯಾಂಗಲ್ OAD, ಇಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಗಿದೆ. ಟ್ರಯಾಂಗಲ್ OAD ಪ್ಲಸ್ ರೆಕ್ಟ್ಯಾಂಗಲ್ ABED. ಒಂದು ರೆಕ್ಟ್ಯಾಂಗಲ್ ಇದೆ, 2 ಟ್ರಯಾಂಗಲ್ಸ್ ಇದೆ. ಒಂದು ಟ್ರಯಾಂಗಲ್ ಯಾವುದು? OAD, ಇಲ್ಲಿ ನೇಮ್ ಕೊಟ್ಟಿದ್ದೀವಿ ನೋಡಿ D. ಇನ್ನೊಂದು ಟ್ರಯಾಂಗಲ್ BEC, ಇನ್ನೊಂದು ರೆಕ್ಟ್ಯಾಂಗಲ್ ADBA. ಸೊ ಏರಿಯಾ ಆಫ್ ದಿ ಟ್ರಯಾಂಗಲ್ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. OAD ಟ್ರಯಾಂಗಲ್ OADಯಲ್ಲಿ ಬೇಸ್ ಎಷ್ಟಿದೆ? 10 ಇದೆ. ಹೈಟ್ ಕೂಡ 10 ಇದೆ. ಇದು ಬೇಸು, ಇದು ಹೈಟ್ ಆಗುತ್ತೆ. ಸೊ 10 ಇಂಟು 10 ಪ್ಲಸ್ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಹಾಫ್ ಇಂಟು ಅದಕ್ಕೂ ಸೇಮು. ಸೊ ಬೇಸ್ ಇಂಟು ಹೈಟ್ ಬರುತ್ತೆ ಅಷ್ಟೇ ರೆಕ್ಟ್ಯಾಂಗಲ್ಗೆ. ಸೊ ದಟ್ ಈಸ್ 20 ಇಂಟು 10. ಹೈಟ್ 10 ಆಗುತ್ತೆ. ಇದು ಡಿಫ್ರೆನ್ಸಸ್ ಎಷ್ಟಾಗುತ್ತೆ? 20 ಇಂಟು 10 ಆಗುತ್ತೆ. ಪ್ಲಸ್
ಏರಿಯಾ ಆಫ್ ದಿ ಟ್ರಯಾಂಗಲ್ ಬಿ ಸಿ ಹಾಫ್ ಇಂಟು ಬೇಸ್ ಡಿಫ್ರೆನ್ಸ್ ಎಷ್ಟಾಗುತ್ತೆ 10, ಹೈಟ್ ಎಷ್ಟಿದೆ 10 ಇದೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಸಿಗುತ್ತೆ ಮಕ್ಕಳೇ ನಿಮಗೆ 300 ಮೀಟರ್ ಸಿಗುತ್ತೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್. ಸೊ ನೆಕ್ಸ್ಟ್ ಸೇಮ್ ಇಲ್ಲಿ ಫಾರ್ಮುಲಾ ಅಂದರೆ ಡಿಫ್ರೆಂಟ್ ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಫೈಂಡ್ ಯೂನಿಫಾರ್ಮ್ ಆಕ್ಸಿಲರೇಷನ್, ಯೂನಿಫಾರ್ಮ್ ರಿಟಾರ್ಡೇಷನ್ ಆ್ಯಂಡ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್. ಗ್ರಾಫ್ ನೋಡ್ತಾ ಇದ್ದೀರಲ್ವಾ. ಸೊ ಯೂನಿಫಾರ್ಮ್ ಆಕ್ಸಿಲರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲಿ. ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮಕ್ಕಳೇ ನೀವು ಇನ್ಕ್ರೀಸಿಂಗ್ ವ್ಯಾಲ್ಯೂ ಸ್ಟ್ರೇಟ್ ಲೈನ್ ತಗೋಬೇಕಾಗತ್ತೆ. ನೆಕ್ಸ್ಟು ಡಿಕ್ರೀಸಿಂಗ್ ಕರ್ವ್ ತಗೋಬೇಕು ಯಾವುದಕ್ಕೆ ರಿಟಾರ್ಡೇಷನ್ಗೆ. ಸೊ ಫಸ್ಟ್ ಯೂನಿಫಾರ್ಮ್ ಆಕ್ಸಿಲರೇಷನ್ ನೋಡಿ ವಿ ಮೈನಸ್ ಯು ಡಿವೈಡೆಡ್ ಬೈ T2 ಮೈನಸ್ T1. ವಿ ಫೈನಲ್ ವೆಲಾಸಿಟಿ ಎಷ್ಟಕ್ಕೆ ರೀಚ್ ಆಗಿದೆ 40 ಆಗಿದೆ. 40 ಮೈನಸ್ ಇನಿಷಿಯಲ್ ಸ್ಟಾರ್ಟ್ ಆಗಿರೋದು 0 ಇಂದ 40 ಮೈನಸ್ 0 ಡಿವೈಡೆಡ್ ಬೈ ಟೈಮ್ ಫಸ್ಟು T1 0 ಆಗುತ್ತೆ, T2 ಎಷ್ಟಾಗುತ್ತೆ 5 ಆಗುತ್ತೆ. ಫಸ್ಟು ಈ ಗ್ರಾಫ್ ತಗೋಬೇಕು. ಸೊ ನೆಕ್ಸ್ಟು ಆ್ಯಕ್ಚುಲಿ ಇಲ್ಲಿ T1 ಅಂತ ಅಂದರೆ ಡಿಫ್ರೆನ್ಸ್ ತಗೋಬೇಕು. 5 ಮೈನಸ್ 10 ಇಸ್ 5, ಸೊ ದಟ್ ಇಸ್ T1. 20 ಮೈನಸ್ 15 ನೋಡಿ 20 ಮೈನಸ್ 15 ಎಷ್ಟು 5 ಆಗುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸಿಗುತ್ತೆ ನಿಮಗೆ. ನೆಕ್ಸ್ಟು ಯೂನಿಫಾರ್ಮ್ ರಿಟಾರ್ಡೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರೆ ಡಿಕ್ರೀಸಿಂಗ್ ಪಾರ್ಟ್ ನೋಡಿ ಮಕ್ಕಳೇ, ಡಾಟೆಡ್ ಲೈನು. ರಿಟಾರ್ಡೇಷನ್ ಇಸ್ ನಥಿಂಗ್ ಬಟ್ ದಿ ನೆಗೆಟಿವ್ ಆಕ್ಸಿಲರೇಷನ್. ಸೊ ಯೂನಿಫಾರ್ಮ್ ರಿಟಾರ್ಡೇಷನ್ ಅಗೇನ್ ಇನಿಷಿಯಲ್ ವೆಲಾಸಿಟಿ ಮೈನಸ್ ಫೈನಲ್ ವೆಲಾಸಿಟಿ. ಪ್ರಾಬ್ಲಮ್ಸ್ನ ಹಾಗೆ ಇಲ್ಲಿ ನಿಮಗೆ ನೋಡ್ಕೊಂಡು ಹೇಳೋದು ತುಂಬ ಕಷ್ಟ ಆಗುತ್ತೆ, ಆದಷ್ಟು ಅರ್ಥ ಮಾಡ್ಕೊಳ್ಳಿ. ವಿ ಮೈನಸ್ ಯು ಫೈನಲ್ ವೆಲಾಸಿಟಿ ಕೆಳಗಡೆ ಬರಬೇಕಾದ್ರೆ ಏನಾಗುತ್ತೆ 0 ಆಗುತ್ತೆ, ಡಿಕ್ರೀಸ್ ಆದಾಗ ನೋಡಿ ಈ ಲೈನಿಗೆ ಜಾಯಿನ್ ಆಗುತ್ತೆ. ಸೊ ಯು ಅಂದರೆ ಎಷ್ಟಾಗುತ್ತೆ ಇಲ್ಲಿ 40 ಆಗುತ್ತೆ. ಇನಿಷಿಯಲ್ ವೆಲಾಸಿಟಿ 40 ಆಗುತ್ತೆ ರಿಟಾರ್ಡೇಷನ್ ಟೈಮಲ್ಲಿ. ಸ್ಟಾರ್ಟ್ ಆಗಿರೋದು ಇನಿಷಿಯಲ್ ಮೈನಸ್ ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡೆಡ್ ಬೈ T2 ಮೈನಸ್ T1. T2 ಎಷ್ಟಿದೆ 20 ಇದೆ ಇಲ್ಲಿ, ಮೈನಸ್ 15. 40 ಡಿವೈಡೆಡ್ ಬೈ 5 ಮೈನಸ್ ಇರುತ್ತೆ ಅಲ್ಲಿ, ಮೈನಸ್ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್, ಅಲ್ಲೂ ಕೂಡ ಡಯಾಗ್ರಾಮಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ನೋಡಿ, ಒಂದು ಆ್ಯಂಗಲ್ ಫಾರ್ಮ್ ಆಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ OAD ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಕೊಳ್ಳಿ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ABED ದಟ್ ಈಸ್ 10 ಇಂಟು 40 10 ಇಂಟು 40. ಇನ್ ಪ್ಲಸ್ ಏರಿಯಾ ಆಫ್ ದಿ ಟ್ರಯಾಂಗಲ್ BC ಅದನ್ನು ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ 600 ಮೀಟರ್ ಬರುತ್ತೆ. ನೀವು ಮನೇಲಿ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅನ್ನೋ ಒಂದು ಸ್ವಲ್ಪ ಕಾನ್ಸೆಪ್ಟ್ ಬರುತ್ತೆ, ನಾನು ಹಾಗೆ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಗಿವನ್ ಬೈ. ಒಂದು ಪಾರ್ಟಿಕಲಿಂದ ಡಿಸ್ಪ್ಲೇಸ್ಮೆಂಟು, ಆ ಪಾರ್ಟಿಕಲ್ ಎಕ್ಸ್ ಆಕ್ಸಲ್ಲಿ ಮೂವ್ ಆಗ್ತಿದ್ರೆ ಅದ್ರ ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ x is equals to 18t plus 15t square. ಕ್ಯಾಲ್ಕುಲೇಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ ವೆಲಾಸಿಟಿ. ಇನ್ಸ್ಟಂಟೇನಿಯಸ್ ಅಂದರೆ ಆ ಕ್ಷಣದಲ್ಲಿ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಟಿ ವ್ಯಾಲ್ಯೂ 3 ಸೆಕೆಂಡ್ಸ್ ಇದ್ದಾಗ. ಆವ್ರೇಜ್ ವೆಲಾಸಿಟಿ ಬಿಟ್ವೀನ್ t is equals to 2 seconds and t equal to 3 seconds and instantaneous acceleration. ಸೊ ಫಸ್ಟು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದ್ರಿಂದ ಈಕ್ವೇಷನ್ ನೋಡೋಣ. v is equals to, how do we define velocity? That is displacement by time, dx by dt. ಇಲ್ಲಿ x ಅಂದರೆ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರಲ್ಲ ಅದು 18t plus 15t square. d by dt ಎಕ್ಸ್ ಪ್ಲೇಸಲ್ಲಿ ಏನು ಹಾಕ್ಕೊಳ್ಳಿ 18t plus 15t square. ಇದು ನಿಮಗೆ ಮ್ಯಾಥಮ್ಯಾಟಿಕ್ಸಲ್ಲಿ ಡಿಫ್ರೆನ್ಸಿಯೇಷನ್ ಬರುತ್ತೆ, ಹಾಗಾಗಿ ನಾನು ಅದನ್ನು ಹೇಳ್ಕೊಂಡು ಕೂರೋಕ್ಕಾಗಲ್ಲ, ಡೈರೆಕ್ಟಾಗಿ ಹೇಳಬೇಕಾಗತ್ತೆ. ಸೊ 18t ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಟಿ ಮಾಡಬೇಕು. ಇಲ್ಲಿ ನೋಡಿ ಈ ಸೈಡಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಡಿ ಬೈ ಡಿ ಟಿ ಆಫ್ ಟಿ ಪವರ್ ಆಫ್ 1. ಸೊ ಎ ರೇಸ್ ಟು ಎಕ್ಸ್ ಅದರದ್ದು ಫಾರ್ಮುಲಾ ಡಿಫ್ರೆನ್ಸಿಯೇಷನಲ್ಲಿ n ಇಂಟು ಎಕ್ಸ್ ರೇಸ್ ಟು n ಮೈನಸ್ 1 ಬರುತ್ತೆ, ನಾನು ಬರ್ಸಿದ್ದೀನಿ ನಿಮಗೆ. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದಾಗ 1 ಆನ್ಸರ್ ಬರುತ್ತೆ. ಅದೇ ಟಿ ಸ್ಕ್ವೇರ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಎಕ್ಸ್ ರೇಸ್ ಟು n ಫಾರ್ಮಲ್ ಇದೆ, ಇದು ಎಕ್ಸ್ ರೇಸ್ ಟು n ಅಂದರೆ n ಇಂಟು ಎಕ್ಸ್ ರೇಸ್ ಟು n ಮೈನಸ್ 1. ಅದೇ ಫಾರ್ಮಲ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಟಿ ಸ್ಕ್ವೇರ್ ಎಷ್ಟು ಬರುತ್ತೆ 2t ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಟಿ ಎಷ್ಟು ಬರುತ್ತೆ 1 ಬರುತ್ತೆ. ಅದನ್ನು ನೀವು ಇಲ್ಲಿ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರೋದನ್ನ. ಟಿ ಪ್ಲೇಸಲ್ಲಿ 18 ಇಂಟು 1 ಪ್ಲಸ್ 15 ಟು 15 ಹಾಗೆ ಇಟ್ಕೊಳ್ಳಿ. ಟಿ ಸ್ಕ್ವೇರ್ ಪ್ಲಸಲ್ಲಿ ಆನ್ಸರ್ ಎಷ್ಟು ಬರುತ್ತೆ 2t ಆಗುತ್ತೆ, ಬಿಕಾಸ್ ಡಿಫ್ರೆನ್ಸಿಯೇಷನ್ ಆಫ್ ಟಿ ಸ್ಕ್ವೇರ್ ಈಸ್ 2t. ಸೊ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ v is equals to 18 plus 30t ಇದನ್ನೊಂದು ಈಕ್ವೇಷನ್ ಮಾಡಿ ಇಟ್ಕೊಳ್ಳಿ. ಟಿ ಪ್ಲೇಸಲ್ಲಿ ನಾನು ಇಲ್ಲಿ 3 ಸೆಕೆಂಡ್ಸ್ ಹಾಕಬೇಕು, ಯಾಕೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಟ್ 3 ಸೆಕೆಂಡ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವರು ಕೇಳಿರುವಂಥದ್ದು. ಸೊ 3 ಸೆಕೆಂಡ್ಸಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋದಕ್ಕೆ ಆ ಟಿ ಪ್ಲೇಸಲ್ಲಿ ನಾವು 3 ಹಾಕ್ಕೋಬೇಕು. ಕ್ಯಾಲ್ಕುಲೇಟ್ ಮಾಡಿದಾಗ 108 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಫಸ್ಟ್ ಕ್ವಶನಿಗೆ ಆನ್ಸರ್ ಸಿಕ್ತು, ಇನ್ಸ್ಟಂಟ್ ವೆಲಾಸಿಟಿ ಅಟ್ 3 ಸೆಕೆಂಡ್. ನೆಕ್ಸ್ಟ್ ಆವ್ರೇಜ್ ವೆಲಾಸಿಟಿ ದಟ್ ಈಸ್ x2 minus x1 divided by t2 minus t1.
ಸೇಮ್ ಎಕ್ಸ್ಪ್ರೆಷನ್ ತಗೊಳ್ಳಿ, ಇಲ್ಲಿ ಎರಡಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅವರು ಒಂದ್ಸರಿ ಟಿನ 2 ಸೆಕೆಂಡ್ಸ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ, ಒಂದ್ಸರಿ 3 ಸೆಕೆಂಡ್ಸ್ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಒಂದ್ಸರಿ ಟಿನ 2 ಸೆಕೆಂಡ್ಸ್ ಹಾಕೊಳ್ಳಿ ಟಿ ಪ್ಲೇಸಲ್ಲಿ ಅದೇ ಎಕ್ಸ್ಪ್ರೆಷನಿಗೆ 18 ಇಂಟು x1 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಟ್ ಟಿ ಈಸ್ ಈಕ್ವಲ್ಸ್ ಟು 2 ಸೆಕೆಂಡ್ಸ್ ಅದು x1 ಬರೋ ಆನ್ಸರು. ಆ ಟಿ ಈಕ್ವಲ್ ಟು 3 ಸೆಕೆಂಡ್ಸ್ ಅದು ಬರೋ ಆನ್ಸರು x2 ಆಗುತ್ತೆ. ಫಸ್ಟ್ x1 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಅಂದರೆ ಟಿ ಪ್ಲೇಸಲ್ಲಿ ಸೇಮ್ ಇಕ್ವೇಷನ್ಗೆ 2 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ 96 ಮೀಟರ್ ಬರುತ್ತೆ, ಅದನ್ನ x1 ಅಂತ ತಗೊಳ್ಳಿ. ಸೊ x2ಗೆ ಇಲ್ಲಿ ಟಿ ಪ್ಲೇಸಲ್ಲಿ ಮತ್ತೆ 3 ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿ 189 ಮೀಟರ್ ಬರುತ್ತೆ. ಸೊ x1 x2 ವ್ಯಾಲ್ಯೂ ಈ ಈಕ್ವೇಷನಲ್ಲಿ ಹಾಕಬೇಕು. T2 ಎಷ್ಟು 3 ಸೆಕೆಂಡ್ಸು, T1 ಎಷ್ಟು 2 ಸೆಕೆಂಡ್ಸು ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಆವ್ರೇಜ್ ವೆಲಾಸಿಟಿ ಆನ್ಸರ್ ಸಿಗುತ್ತೆ ಮಕ್ಕಳೇ. x2 ಮೈನಸ್ x1 T2 ಮೈನಸ್ T1 ಮಾಡಿದಾಗ ಆವ್ರೇಜ್ ವೆಲಾಸಿಟಿ 93 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನಿಗೆ ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ ನೋಡಿ, 18 ಪ್ಲಸ್ 30t. ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಅಂದರೆ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಅಲ್ವಾ. ಆಕ್ಸಿಲರೇಷನ್ ಅಂದರೆ ಏನು, ವೆಲಾಸಿಟಿ ಡಿವೈಡ್ ಬೈ ಟೈಮ್. ಹಾಗಿದ್ರೆ ವೆಲಾಸಿಟಿ ಎಕ್ಸ್ಪ್ರೆಷನ್ ನನಗೆ ಆಲ್ರೆಡಿ ಬಂದಿದೆ, ಆ ಎಕ್ಸ್ಪ್ರೆಷನ್ನ ಹಾಕ್ಕೊಂಡು ಡಿಫ್ರೆನ್ಸಿಯೇಷನ್ ಮಾಡಬೇಕು ನೀವು. 18 ವಿ ಪ್ಲೇಸಲ್ಲಿ 18 ಪ್ಲಸ್ 30t ಹಾಕಬೇಕು. 30 ಡಿಫ್ರೆನ್ಸಿಯೇಷನ್ ಆಫ್ ಟಿ ಏನು 1, ಅದನ್ನು ಹಾಕಿ ನಿಮಗೆ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಸಿಗುತ್ತೆ, ದಟ್ ಈಸ್ 30 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಪ್ರಾಬ್ಲಮ್ಸ್ನ ನಿಮಗೆ ಆನ್ಲೈನ್ ಡಿಸ್ಕಸ್ ಮಾಡೋದು ಕಷ್ಟನೇ ಆಗುತ್ತೆ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಹಾರ್ಡ್. ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಡಿಫ್ರೆನ್ಸಿಯೇಷನ್ ಆಲ್ರೆಡಿ ಮ್ಯಾಥ್ಸಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ನಾನೀಗ ಡಿಫ್ರೆನ್ಸಿಯೇಷನ್ ಹೇಳ್ತಾ ಕೂತ್ರೆ ಇಡೀ ಫುಲ್ಲು ಎಲ್ಲ ನಿಮ್ಮ ಕ್ಲಾಸ್ ಮುಗಿಯೋ ತನಕ ಅದೇ ಮಾಡ್ತಾ ಇರಬೇಕಾಗುತ್ತೆ. ಸೊ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಗಿವನ್ ಬೈ ಸೇಮ್ ಮತ್ತೆ ಕ್ವಶನ್ ಚೇಂಜ್ ಮಾಡಿದ್ದಾರೆ ಮಕ್ಕಳೇ. 15t ಪ್ಲಸ್ 20t ಸ್ಕ್ವೇರ್ ಕ್ಯಾಲ್ಕುಲೇಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಎಷ್ಟನೇ ಸೆಕೆಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಟಿ ಈಕ್ವಲ್ ಟು 2 ಸೆಕೆಂಡ್ಸ್ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. average velocity between t is equals to 3 seconds and t is equals to 5 seconds. And next question is instantaneous acceleration. Same instantaneous velocity calculate ಮಾಡಬೇಕಾದ್ರೆ v is equals to displacement, velocity equal to displacement by time. ಅದನ್ನ ಡಿಸ್ಪ್ಲೇಸ್ಮೆಂಟ್ ಈಕ್ವೇಷನ್ ಏನು ಇಲ್ಲಿ ಕೊಟ್ಟಿರೋದು ಕ್ವಶನ್ ಅಲ್ಲಿ, d by dt x ಪ್ಲೇಸ್ ಅಲ್ಲಿ 50 into t plus 20t ಸ್ಕ್ವೇರ್ ಹಾಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ t ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀನಿ ನೋಡಿ. x raised to n ಫಾರ್ಮಲ್ ಬರುತ್ತೆ, t raised to 1 ಅಂದ್ರೆ ದಟ್ ಈಸ್ n into x raised to n minus 1. So 50 into 1 plus 20 into differentiation of t square is 2t. ಸೊ ಒಂದು ಎಕ್ಸ್ಪ್ರೆಷನ್ ಬರುತ್ತೆ 50 plus 40t ಬರುತ್ತೆ. ಬಟ್ ಅದನ್ನು ಎಷ್ಟನೇ ಸೆಕೆಂಡಲ್ಲಿ ಅವ್ರು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಆ t is equals to 2 seconds. ಅದಕ್ಕೆ ಆ t ಪ್ಲೇಸಲ್ಲಿ ಏನು ಹಾಕ್ಬೇಕು ನೀವು 2 seconds ಹಾಕಿ. 50 plus 40 into 2 is 130 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಆವ್ರೇಜ್ ವೆಲಾಸಿಟಿ ಅಟ್ ಟಿ ಈಸ್ ಈಕ್ವಲ್ಸ್ ಟು 3 ಸೆಕೆಂಡ್ಸ್ ಆ್ಯಂಡ್ ಅಟ್ 3 ಈಕ್ವಲ್ ಟು 5 ಸೆಕೆಂಡ್ಸ್ ಕೇಳಿದ್ದಾರೆ. ಸೊ ವಿ ಈಕ್ವಲ್ ಟು x2 ಮೈನಸ್ x1 ಡಿವೈಡ್ ಬೈ t2 ಮೈನಸ್ t1. ಫಸ್ಟ್ x1 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ x2 ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗತ್ತೆ ಮಕ್ಕಳೇ ನೀವು. ಸೊ x1 ಈಕ್ವಲ್ ಟು ಟಿ ಪ್ಲೇಸಲ್ಲಿ ಒಂದ್ಸರಿ 3 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ, x1 ಸಿಗುತ್ತೆ 330 ಮೀಟರ್ ಬರುತ್ತೆ. ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಬಿಕಾಸ್ ಆವ್ರೇಜ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ವಿ ಆರ್ ಕ್ಯಾಲ್ಕುಲೇಟಿಂಗ್ ಡಿಸ್ಪ್ಲೇಸ್ಮೆಂಟ್ ಹಿಯರ್. ಸೊ ಇನ್ನೊಂದ್ಸರಿ ಟಿ ಪ್ಲೇಸಲ್ಲಿ 5 ಹಾಕಿ ಕ್ಯಾಲ್ಕುಲೇಟ್ ಮಾಡಿ, ವಿಲ್ ಗೆಟ್ 750 ಮೀಟರ್. ಸೊ ನನಗೆ x2 ಕೂಡ ಸಿಕ್ತು, x1 ಕೂಡ ಸಿಕ್ತು. ಈ ಎಕ್ಸ್ಪ್ರೆಷನಲ್ಲಿ ಹಾಕಿ ಸೇಮು ನಂಬರ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. T2 5 T1 3 ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಷ್ಟು ಬರುತ್ತೆ, 210 ಮೀಟರ್ ಪರ್ ಸೆಕೆಂಡ್ಸು ಬರುತ್ತೆ. ನೆಕ್ಸ್ಟು ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್. ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಅಂದರೆ ವೆಲಾಸಿಟಿ ಡಿವೈಡ್ ಬೈ ಟೈಮ್, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ವಿ ಪ್ಲೇಸಲ್ಲಿ ಆಲ್ರೆಡಿ ಒಂದು ಎಕ್ಸ್ಪ್ರೆಷನ್ ಬಂದಿದೆ ಇಲ್ಲಿ 50 ಪ್ಲಸ್ 40t, ಅದನ್ನು ಇಲ್ಲಿಗೆ ನೀವು ಹಾಕ್ಕೊಳ್ಳಿ. 50 ಕಾನ್ಸ್ಟೆಂಟ್, ಡಿಫ್ರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ 0. ಎರಡು ಟರ್ಮ್ ಇರೋದ್ರಿಂದ ಒಂದೊಂದೇ ಡಿಫ್ರೆನ್ಸಿಯೇಷನ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ 50 ಈಸ್ 0 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ 40 ಹಾಗೆ ಇರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಟಿ ಈಸ್ 1, ಟಿ ಪ್ಲೇಸಲ್ಲಿ 1 ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ, 40 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಸೇಮ್ ಕ್ವಶನ್ ಮಕ್ಕಳೇ. ನಾನು ಅದನ್ನು ಸ್ವಲ್ಪ ಚೇಂಜ್ ಆಗಿದೆ, ಮೇಲೆ ಕ್ವಶನ್ಗೂ ಕೆಳಗಡೆ ಕ್ವಶನ್ಗೂ ಸ್ವಲ್ಪ ಚೇಂಜ್ ಇದೆ. 50t ಕೊಟ್ಟಿದ್ದೀನಿ ಮೇಲ್ಗಡೆ, ಇಲ್ಲಿ 50 ಮಾತ್ರ ಕೊಟ್ಟಿದ್ದೀನಿ ಕೆಳಗಡೆ. ಈ ಕ್ವಶನನ್ನು ನೀವು ಸಾಲ್ವ್ ಮಾಡಿ, ನೀವೇ ಸಾಲ್ವ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ನಾನು ಈ ಪ್ರಾಬ್ಲಮ್ ಹೇಳಲ್ಲ. 2 ಪ್ರಾಬ್ಲಮ್ ಸೇಮ್ ಥರದ್ದು ಮಾಡಾಯಿತು. ಇದರಲ್ಲಿ ಏನಿಲ್ಲ, ಒಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಆವ್ರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎ ಪ್ಲೇಯರ್ ಥ್ರೋಸ್ ಅ ಬಾಲ್ ಅಪ್ವರ್ಡ್ ವಿತ್ ದ ಇನಿಷಿಯಲ್ ಸ್ಪೀಡ್ 29.4 ಮೀಟರ್ ಪರ್ ಸೆಕೆಂಡ್. ಒಬ್ಬ ಪ್ಲೇಯರು ಒಂದು ಬಾಲ್ನ ಮೇಲ್ಗಡೆ ಎಸಿತಾನೆ. ಅವ್ನು ಬಾಲ್ ಎಸಿಬೇಕಾದ್ರೆ ಇನಿಷಿಯಲ್ ಸ್ಪೀಡ್ ಎಷ್ಟಿರುತ್ತೆ, ಬಿಗಿನಿಂಗಲ್ಲಿ
ಸೊ 29.4 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಏನು ಕೇಳಿದ್ದಾರೆ ಅವರು, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿದೆ ಅಪ್ವರ್ಡ್ ಥ್ರೋ ಮಾಡಬೇಕಾದ್ರೆ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಆಕ್ಸಿಲರೇಷನ್ ವೆಲಾಸಿಟಿ ಆಫ್ ಬಾಲ್ ಎಟ್ ಹೈಯೆಸ್ಟ್ ಪಾಯಿಂಟ್. ಆ ಬಾಲ್ ಹೈಯೆಸ್ಟ್ ಪಾಯಿಂಟ್ ರೀಚ್ ಆದಾಗ ಆಕ್ಸಿಲರೇಷನ್ ಮತ್ತು ವೆಲಾಸಿಟಿ ವ್ಯಾಲ್ಯೂ ಎಷ್ಟು. ಕ್ವಶನ್ ಸಿ, ಟು ವಾಟ್ height does the ball rise and after how long does the ball returns to ground. ಎಷ್ಟು ಹೈಟಿಗೆ ಬಾಲ್ ರೈಸ್ ಆಗುತ್ತೆ, ಆಮೇಲೆ ಎಷ್ಟೊತ್ತು ಬಿಟ್ಟು ಬಾಲ್ ಪುನಃ ವಾಪಸ್ಸು ಗ್ರೌಂಡಿಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್. ಹೌದು. ನೆಕ್ಸ್ಟ್ ಅದಕ್ಕೆ ಫಸ್ಟ್ ಕ್ವಶನಿಗೆ ಆನ್ಸರ್ ಅದು ಡೈರೆಕ್ಟ್. ಎ ಕ್ವಶನ್ ಏನಿತ್ತು, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಟುವರ್ಡ್ಸ್ ದಿ ಗ್ರೌಂಡ್ ಇರುತ್ತೆ, ಅದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಬರೆದಾಯ್ತು ನಾವು. ಏನಂತ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಲ್ವೇಸ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್. ನೆಕ್ಸ್ಟು ಅಟ್ ಹೈಯೆಸ್ಟ್ ಪಾಯಿಂಟ್ ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ನಾನು ನಿಮಗೆ ನೋಟಲ್ಲಿ ಬರ್ಸಿದೆ, ಯಾವುದೇ ಒಂದು ಆಬ್ಜೆಕ್ಟ್ನ ಮೇಲಗಡೆ ಥ್ರೋ ಮಾಡಿದಾಗ ಅಟ್ ಹೈಯೆಸ್ಟ್ ಪಾಯಿಂಟ್ ಅದ್ರ ಫೈನಲ್ ವೆಲಾಸಿಟಿ ಏನಾಗುತ್ತೆ, 0 ಆಗುತ್ತೆ. ಅದು ಕೂಡ ಆನ್ಸರ್ ಸಿಕ್ಕಾಯಿತು. ಆ್ಯಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರುತ್ತೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಕ್ವಶನ್ ಸಿ, ಎಷ್ಟು ಹೈಟಿಗೆ ಬಾಲ್ ರೈಸ್ ಆಗುತ್ತೆ ಮತ್ತು ಎಷ್ಟೊತ್ತಿಗೆ ಎಷ್ಟು ಸೆಕೆಂಡ್ಸ್ ಬಿಟ್ಟು ವಾಪಸ್ ಗ್ರೌಂಡಿಗೆ ಬಂದು ಬೀಳುತ್ತೆ ಅಂತ. ಇನಿಷಿಯಲ್ ವೆಲಾಸಿಟಿ ತಗೊಳ್ಳೋಣ. ಈಕ್ವೇಷನ್ ಆಫ್ ಮೋಷನ್ಸ್ ಯೂಸ್ ಮಾಡಬೇಕು. ಯು ಎಷ್ಟು ಕೊಟ್ಟಿದ್ದಾರೆ, 29.4 ಮೀಟರ್ ಪರ್ ಸೆಕೆಂಡ್. ಫೈನಲ್ ವೆಲಾಸಿಟಿ 0, ಡಿಸ್ಟೆನ್ಸ್ ಎಸ್ನ ಹೆಚ್ಚು ಅಂತ ಅನ್ಕೊಳ್ಳೋಣ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ -g. ಯಾಕೆ ಮಕ್ಕಳೇ, ಇಲ್ಲಿ ಬಾಲ್ ನಾವು ಕೆಳಗಡೆ ಥ್ರೋ ಮಾಡ್ತಿಲ್ಲ ಮೇಲಿಂದ, ಬಟ್ ಏನು ಮಾಡ್ತಾ ಇದ್ದೀವಿ, ಇನ್ಸ್ಟೆಡ್ ಆಫ್ ದಟ್ ವಿ ಆರ್ ಥ್ರೋಯಿಂಗ್ ಬಾಲ್ ಅಗೇನ್ಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್. ಮೇಲಗಡೆ ಥ್ರೋ ಮಾಡ್ತಾ ಇರೋದ್ರಿಂದ a = -g ಆಗುತ್ತೆ. ಈಕ್ವೇಷನ್ಸ್ ಆಫ್ ಮೋಷನ್ಸ್ ಟುವರ್ಡ್ಸ್ ಗ್ರಾವಿಟಿ ಆರ್ ಅಪೋಸಿಟ್ ಟು ಗ್ರಾವಿಟೇಷನ್ ಎಕ್ಸ್ಪ್ರೆಷನ್ ಬರ್ಸಿದ್ದೀನಿ, ನಿಮಗೆ ಪಾಠದಲ್ಲಿ ಹೇಳಿದ್ದೀನಿ. a = -g, ಸೊ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕೆಲವೊಮ್ಮೆ -gನ ಅವರೇ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದರೆ ನೀವು ಹಾಕ್ಕೊಳ್ಳಿ. ಇಲ್ಲಿ +g ಆಗ್ತಿತ್ತು ಯಾವಾಗ, ಮೇಲಿಂದ ಬಾಲು ಕೆಳಗಡೆ ಬಿಸಾಕಿದ್ರೆ, ಬಟ್ ಇಲ್ಲಿ ನಾವು ಮಾಡ್ತಿರೋದು ಕೆಳಗಡೆಯಿಂದ ಮೇಲಕ್ಕೆ ಬಿಸಾಕ್ತಾ ಇದೀವಿ, ಅದಕ್ಕೆ a = -g. ಸೊ ಇದಕ್ಕೆ ಸೂಟೇಬಲ್ ಎಕ್ಸ್ಪ್ರೆಷನ್ ಯಾವುದು, v² = u² + 2as. v² 0 ಹಾಕಿದ್ದೀವಿ, ಯಾಕಂದರೆ ಹೈಯೆಸ್ಟ್ ಪಾಯಿಂಟ್ ಎನಿಥಿಂಗ್ ವಿತ್ ರೋ ಈಸ್ ಫೈನಲ್ ವೆಲಾಸಿಟಿ 0. u² 29.4 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದರೆ ಏನು, -9.8. s = h ಅಂತ ಹಾಕ್ಕೊಳ್ಳಿ. ನನಗೆ ಹೈಟ್ ಬೇಕು, ಇಲ್ಲಿ ನೀವು ಸಾಲ್ವ್ ಮಾಡಿ, ಮ್ಯಾಥಮ್ಯಾಟಿಕ್ಸ್ ನಿಮಗೆ ಗೊತ್ತು, ಹೆಚ್ಚು ವ್ಯಾಲ್ಯೂ ನಿಮಗೆ ಸಿಗುತ್ತೆ, ದಟ್ ಈಸ್ 44.1 ಮೀಟರ್. ಹಾಗಿದ್ರೆ ಎಸ್ದಿರುವಂತಹ ಬಾಲ್ ಎಷ್ಟು ಹೈಟಿಗೆ ರೈಸ್ ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ ನೋಡಿ, ಇಲ್ಲಿ ಸಾಲ್ವ್ ಮಾಡಿದಾಗ ನಿಮಗೆ ಹೆಚ್ಚಿಗೆ ಎಕ್ಸ್ಪ್ರೆಷನ್ ಬೇಕು, ನೀವು ಅದನ್ನು ತಗೊಂಡಾಗ ಎಷ್ಟು ಬರುತ್ತೆ ನಿಮಗೆ, 44.1 ಮೀಟರ್ ಅಷ್ಟು ಬರುತ್ತೆ ನಿಮಗೆ ಹೈಟು, ಅಂದರೆ ಎಷ್ಟು ಹೈಟಿಗೆ ಬಾಲು ರೈಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್, ಟೈಮ್ ಟು ಗೋ ಅಪ್ ಎಷ್ಟಾಗಿದೆ ಮತ್ತು ಅದು ರಿಟರ್ನ್ ಆಗೋಕ್ಕೆ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಫಸ್ಟ್ ನಾವು ವಾಪಸ್ ಬರೋಕ್ಕೆ ಎಷ್ಟು ಟೈಮ್ ಆಯಿತು ಅಂತ ಕಂಡುಹಿಡಿದ್ರೆ, ಹೋಗೋಕ್ಕೆ ಬರೋಕ್ಕೆ ಟೈಮ್ ಟು ಗೋ ಅಪ್ = ಟೈಮ್ ಟು ಕಮ್ ಡೌನ್. ಅದಕ್ಕೆ ಮೇಲ್ಗಡೆ ಹೋಗೋಕ್ಕೆ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ಎಕ್ಸ್ಪ್ರೆಷನ್ನು, ಒನ್ ಆಫ್ ದಿ ಇಂಪಾರ್ಟೆಂಟ್ ಈಕ್ವೇಷನ್ಸ್ ಆಫ್ ಮೋಷನ್ಸ್ ಎಕ್ಸ್ಪ್ರೆಷನ್, v = u + at. v0 u29 ಪ್ಲಸ್ a ಅಂದರೆ -9.8. t ನನಗೆ ಕ್ಯಾಲ್ಕುಲೇಟ್ ಮಾಡೋಕ್ಕುಂಟು, ಆಲ್ಟರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. t = 3 ಸೆಕೆಂಡ್ಸ್ ಆಗುತ್ತೆ ಮೇಲೆ ಹೋಗೋಕ್ಕೆ. ಯಾವಾಗಲೂ ಟೈಮ್ ಟೇಕನ್ ಟು ಗೋ ಅಪ್ = ಟೈಮ್ ಟು ಕಮ್ ಡೌನ್ ಹೇಳಿದ್ದೀನಿ ನಿಮಗೆ. ಹಾಗಾಗಿ ಮೇಲಗಡೆ ಹೋಗೋಕ್ಕೆ 3 ಸೆಕೆಂಡ್ಸ್ ಆಗಿದ್ರೆ ಕೆಳಗಡೆ ಬರೋಕ್ಕೂ 3 ಸೆಕೆಂಡ್ಸ್ ಬೇಕಾಗಿರುತ್ತೆ. 3 ಸೆಕೆಂಡ್ಸ್ + 3 ಸೆಕೆಂಡ್ಸ್ ಎಷ್ಟು ಮಕ್ಕಳೇ, 6 ಸೆಕೆಂಡ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಸೇಮ್ ಫಾರ್ಮುಲಾ ಇದು ನೋಡಿ, ಸೇಮ್ ಪ್ರಾಬ್ಲಮ್ಮು, ನಂಬರ್ಸ್ ಚೇಂಜ್ ಮಾಡಿ ಕೊಟ್ಟಿರುವಂಥದ್ದು. ನಾನು ಮೇಲ್ಗಡೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಹೇಳಿದೆ, ನೀವು ಇದು ಕೂಡ ಸಾಲ್ವ್ ಮಾಡಬೇಕಾಗತ್ತೆ. ನಾನು ಕ್ವಶನ್ ಬೇಕಿದ್ರೆ ಓದ್ತೀನಿ, ಇದನ್ನು ನೀವು ಕ್ವಶನ್ ಮಾತ್ರ ಬರ್ಕೊಳ್ಳಿ. ಈಗ ನಾನು ಅಲ್ಲಿಗೆ ಇಟ್ಟಿದ್ದೀನಿ, ಮೇಲ್ಗಡೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಹೇಗೆ ಸಾಲ್ವ್ ಮಾಡೋದು ಅಂತ, ನೀವು ಪದೇ ಪದೇ ವಿಡಿಯೋ ನೋಡಿ. ನೆಕ್ಸ್ಟ್ ಮಕ್ಕಳೇ, ಇದೇ ಸೇಮ್ ಪ್ರಾಬ್ಲಮ್, ವ್ಯಾಲ್ಯೂಸ್ ಚೇಂಜ್ ಆಗಿದೆ, ನಾನು ಓದ್ತೀನಿ ನೋಡಿ. ಸೇಮ್ ಕ್ವಶನ್ ಇದು, ಮೇಲ್ಗಡೆ 29.4 ಇದೆ ಅಲ್ಲ. ಸೊ ಇಲ್ಲೂ ಕೂಡ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಡ್ಯೂರಿಂಗ್ ಅಪ್ವರ್ಡ್ ಜರ್ನಿ ಅಂತ ಕೇಳಿದ್ದಾರೆ. ವಾಟ್ ಆರ್ ದ ಆಕ್ಸಿಲರೇಷನ್ ಆ್ಯಂಡ್ ವೆಲಾಸಿಟಿ ಬಾಲ್ ಅಟ್ ಹೈಯೆಸ್ಟ್ ಪಾಯಿಂಟ್, ವಾಟ್ ಡಸ್ ದ ಹೈಟ್. ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ ಮಕ್ಕಳೇ, ಇಲ್ಲಿ ನಾನು ಸ್ಲೈಡ್ ಹಾಕುವಾಗ ಅದು ರಿಪೀಟ್ ಆಗಿದೆ. ಸೊ ಇಲ್ಲಿ ನೋಡಿ, ಈ ಕ್ವಶನ್ ನೋಡಿ, ಇದು ಸೇಮ್ ಕ್ವಶನ್ ನೀವು ಸಾಲ್ವ್ ಮಾಡಬೇಕಾಗಿರೋದು. ಅಲ್ಲಿ ಮೇಲ್ಗಡೆ 29.4 ಕೊಟ್ಟಿದ್ದಾರೆ, ಯಾವುದು ಇನಿಷಿಯಲ್ ಸ್ಪೀಡು, ನಾನು ಬಾಲ್ನ ಥ್ರೋ ಮಾಡಬೇಕಾದ್ರೆ ಅದು ಇರುವಂತಹ ಸ್ಪೀಡು ಮಕ್ಕಳೇ. ಸೊ ನೀವು ಇಲ್ಲಿ ನೋಡಿಕೊಂಡು ಸೇಮ್ ಕ್ವಶನ್ ಅದು ಸಾಲ್ವ್ ಮಾಡಿ ಗೊತ್ತಾಗುತ್ತೆ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅದಕ್ಕೆ ಸೇಮ್ ಆನ್ಸರ್, ಇಟ್ ಈಸ್ ಡ್ಯೂರಿಂಗ್
ಇಟ್ ಈಸ್ ಟುವರ್ಡ್ಸ್ ದಿ ಗ್ರೌಂಡ್ ಆಲ್ವೇಸ್. ಸೊ ಅಟ್ ಹೈಯೆಸ್ಟ್ ಪಾಯಿಂಟ್ ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಅದು ನಿಮಗೆ ಗೊತ್ತು, ಫೈನಲ್ ವೆಲಾಸಿಟಿ ಅಟ್ ಎನಿ ಆಬ್ಜೆಕ್ಟ್ ಥ್ರೋನ್ ಅಪ್ವರ್ಡ್, ಫೈನಲ್ ವೆಲಾಸಿಟಿ ಅಟ್ ಹೈಯೆಸ್ಟ್ ಪಾಯಿಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ನೀವು ಅದೆಷ್ಟು ಹೈಟಿಗೆ ಬಾಲ್ ರೈಸ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಆನ್ಸರ್ ತೋರಿಸಲ್ಲ ನಿಮಗೆ. ಮತ್ತು ಎಷ್ಟು ಹೈಟಿಗೆ ಬಾಲ್ ರೈಸ್ ಆಯಿತು ಮತ್ತು ಆ ಬಾಲು ಕೆಳಗಡೆ ಬರೋಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಮಕ್ಕಳೇ. ಸೊ ಐ ಎಕ್ಸ್ಪೆಕ್ಟ್ ಆಲ್ ದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಸೆಂಡ್ ಮಿ. ಬುಕ್ ನೋಡ್ಕೊಂಡು ಸಾಲ್ವ್ ಮಾಡೋದಲ್ಲ, ಅನಲೈಸ್ ಮಾಡಿ, ಒಂದು ಡೌಟ್ಸ್ ಕೇಳಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಫೋನ್ ಮಾಡಲ್ಲ, ನಿಮ್ದೇನು ಕತೆ ಅಂತ ಗೊತ್ತಿಲ್ಲ. ಓಕೆ, ಸೊ ಲೆಟ್ ಮಿ ವೈಂಡ್ ಅಪ್ ದಿಸ್ ಕ್ಲಾಸ್ ಫಾರ್ ಟುಡೇ. ಥ್ಯಾಂಕ್ ಯು.